ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ದೇವರ ಆಟ ಬಲ್ಲವರು ಯಾರು ಅನ್ನುವಂತ ಹಾಡನ್ನ ನಾವು ಕೇಳಿದೀವಿ. ಎಸ್ ಜಾನಕಿ ಅವರು ಹಾಡಿರುವಂತದ್ದು ಅವಳ ಹೆಜ್ಜೆ ಸಿನಿಮಾದ ಹಾಡು. ಕೆಲವೊಂದು ಸಲ ಹೀಗನ್ನಿಸಿದ್ದು ನಮಗೆ ಈಗಿನ ಕಾಲದಲ್ಲಿ ನಮಗೆ ಅನ್ನಿಸುವಂತದ್ದು ಒಂದು ಕಡೆ ಆದ್ರೆ, ತುಂಬಾ ಹಿಂದೆ ಒಂದು ಘಟನೆ ನಡೆಯುತ್ತೆ ಮಹಾಭಾರತದಲ್ಲಿ. ಭೀಷ್ಮಾಚಾರ್ಯರು ಮರಣ ಶೈಲಿಯಲ್ಲಿದ್ದಾರೆ. ಯಾವಾಗ ಬೇಕಾದರೂ ದೇಹವನ್ನ ತ್ಯಾಗ ಮಾಡುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಅಳ್ತಿದ್ದಾರಂತೆ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಪಾಂಡವರು ಮತ್ತೆ ಕೃಷ್ಣ ಇವರು ಸುತ್ತ ಭೀಷ್ಮಾಚಾರ್ಯರ ಸುತ್ತ ನಿಂತಿರ್ತಾರೆ. ಅರ್ಜುನ ಭೀಷ್ಮಾಚಾರ್ಯರ ಕಣ್ಣಲ್ಲಿ ನೀರನ್ನ ಕಂಡು ಕೃಷ್ಣನಿಗೆ ಹೇಳ್ತಾನಂತೆ, ಸಖ ಎಂಥ ಆಶ್ಚರ್ಯ ನೋಡು, ಇಂತಹ ಒಬ್ಬ ವ್ಯಕ್ತಿ, ಎಂಥ ಜ್ಞಾನಿ, ಸಾಕಷ್ಟು ಪುಣ್ಯ ಕೆಲಸಗಳನ್ನ ಮಾಡಿರುವಂಥವ್ರು, ನ್ಯಾಯಯುತವಾಗಿರುವಂತಹ ಬದುಕನ್ನ ಸಾಗಿಸಿರುವಂಥವ್ರು, ಮನೋನಿಗ್ರಹ ಮಾಡಿ ಬದುಕಿದಂತಹ ಇಂತಹ ಮಹಾತ್ಮನೇ, ಅದರಲ್ಲೂ 8 ವಸುಗಳಲ್ಲಿ ಒಬ್ಬರಾಗಿರುವಂತಹ ಇಂತಹ ಮಹಾತ್ಮನೇ ಕಣ್ಣಲ್ಲಿ ನೀರು ಹಾಕ್ತಿದ್ದಾರಲ್ಲ, ಮಾಯಿ ಯಾರನ್ನೂ ಬಿಡೋದಿಲ್ಲ ಅಲ್ವಾ, ಮರಣ ಶಯ್ಯೆಯಲ್ಲೂ ಕೂಡ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನಂತೆ. ಆಗ ಇದೇ ಮಾತನ್ನ ಶ್ರೀಕೃಷ್ಣ ಭೀಷ್ಮಾಚಾರ್ಯರನ್ನ ಕೇಳ್ತಾರಂತೆ, ಯಾಕೆ ನೀವು ಅಳ್ತಿದ್ದೀರಿ ಅಂತ. ಆಗ ಭೀಷ್ಮಾಚಾರ್ಯರು ಏನ್ ಹೇಳ್ತಾರೆ ಗೊತ್ತಾ, ಕೃಷ್ಣ, ನಾನು ಅಳ್ತಾ ಇರೋದಕ್ಕೆ ನಿನಗೆ ಕಾರಣ ತಿಳಿಯದೇ ಇರುತ್ತಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ, ದೇವರೇ ಸ್ವತಃ ಸಾಕ್ಷಾತ್ ದೇವರೇ ಸಾರಥಿಯಾಗಿದ್ರೂ ಕೂಡ ಪಾಂಡವರ ಕಷ್ಟಗಳಿಗೆ ಅಂತ್ಯವಿಲ್ಲ. ಇದನ್ನೇ ಯೋಚನೆ ಮಾಡಿ ನಾನು ದೇವರ ಆಟ ಬಲ್ಲವರು ಯಾರು ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದೆ ಅನ್ನುವಂಥ ಮಾತು. ಇಷ್ಟೇ ಹೇಳಿರುವಂಥದ್ದು. ಆದರೆ ಒಂದು ಸಲ ಈ ವಿಚಾರವನ್ನ ಯೋಚನೆ ಮಾಡಿದಾಗ, ತುಂಬಾ ಒಳ್ಳೆಯವರಿಗೆ ಅಥವಾ ನ್ಯಾಯಯುತವಾಗಿ ಬದುಕ್ತಾ ಇರುವಂಥವರಿಗೆ ಇಂತಹ ಕಷ್ಟಗಳು ಸಾಕಷ್ಟು ಬರ್ತಾ ಇರುತ್ತೆ. ಆದರೆ ನಮ್ಮ ಸಾರಥಿಯಾಗಿ ದೇವರೇ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಸಮಾಧಾನ. ಇನ್ನೊಂದು ಅರ್ಥದಲ್ಲಿ ಒಳ್ಳೆಯವರಿಗೆ ಕಷ್ಟ ಬರುತ್ತೆ, ಒಳ್ಳೆಯವರೇ ಮೋಸ ಹೋಗುದು ಅನ್ನುವಂಥ ಮಾತನ್ನ ಹೇಳ್ಬೇಕಾದ್ರೆ, ಕಲಿಯುಗದಲ್ಲಿದ್ದು ಈಗ ನಾವು ತಿಳ್ಕೊಳ್ಳುವಂಥದ್ದಿದ್ರೆ, ನಾನು ಒಬ್ಬ ಹಿರಿಯರು ಗುರುಗಳು ಹೇಳಿರುವಂಥ ಮಾತನ್ನ ಕೇಳಿದ್ದೆ, ಕಲಿಯುಗದಲ್ಲಿ ಒಳ್ಳೆಯವರಿಗೆ ಕಷ್ಟ ಬರೋದು, ಒಳ್ಳೆಯವರೇ ಮೋಸ ಹೋಗೋದು ಅಂತ ಹೇಳುವಾಗ ಒಂದು ಮಾತನ್ನ ನಾವಿಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಒಳ್ಳೆಯವರಾಗಿರುವಂಥದ್ದು ಒಳ್ಳೆಯದೇ, ಆದರೆ ಮೋಸ ಹೋಗೋದಕ್ಕೆ ಅಷ್ಟು ಮೂರ್ಖರಾಗಿ ನಾವು ಬದುಕಬಾರದು ಅಂತ ಹೇಳಿ. ಒಳ್ಳೆಯವರಾಗಿದ್ರೂ ಕೂಡ ನಾವು ಚಾಕಚಕ್ಯತೆಯಿಂದ ಜೀವನವನ್ನು ನಡೆಸಬೇಕು. ಧರ್ಮಯುತವಾಗಿ ನ್ಯಾಯಯುತವಾಗಿ ಬದುಕುವುದು ತುಂಬ ಮುಖ್ಯ. ಅದರ ಜೊತೆಯಲ್ಲಿ ಈಗ ಯಾರು ಯಾವ ಉದ್ದೇಶದಿಂದ ನಮ್ಮನ್ನು ಮಾತಾಡಿಸ್ತಿದ್ದಾರೆ ಅಥವಾ ನಮ್ಮ ಜೊತೆಯಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ನಮ್ಮಲ್ಲಿ ಇರಬೇಕು. ಆ ಚಾಕಚಕ್ಯತೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತು ಎಲ್ಲಿಂದ ಎಲ್ಲಿಗೆ ಬಂತು ಅಲ್ವಾ ಈ ಮಾತು. ಏನೇ ಆಗಲಿ, ದೇವರ ಆಟ ಬಲ್ಲವರು ಯಾರು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.